ಇನ್ನು ಉಚ್ಚಾಟನೆ ಬಳಿಕ ಶಾಸಕ ಯತ್ನಾಳ್ ಫುಲ್ ಆಕ್ಟಿವ್ ಆಗಿದ್ದಾರೆ. ವಿಜಯಪುರದ ಸಿದ್ದೇಶ್ವರ ದೇಗುಲದಲ್ಲಿ ಯತ್ನಾಳ್ ಅವರ ಪೂಜೆ. ಉಚ್ಚಾಟನೆ ಆದ ನಂತರ ಶಾಸಕ ಯತ್ನಾಳ್ ಫುಲ್ ಆಕ್ಟಿವ್ ಆಗಿದ್ದಾರೆ. ವಿಜಯಪುರ ಸಿದ್ದೇಶ್ವರ ದೇಗುಲದಲ್ಲಿ ಯತ್ನಾಳ್ ಪೂಜೆ ಸಲ್ಲಿಸಿದ್ದಾರೆ. ಉಚ್ಚಾಟನೆ ಬಳಿಕ ಮೊದಲ ಬಾರಿ ವಿಜಯಪುರಕ್ಕೆ ಅವರು ಭೇಟಿ ಕೊಟ್ಟಿರೋದು. ಪತ್ನಿ ಶೈಲಜಾ ಸಿದ್ದೇಶ್ವರ ಸಂಸ್ಥೆ ಪದಾಧಿಕಾರಿಗಳು ಭಾಗಿಯಾಗಿದ್ರು. ವಿಶೇಷ ಪೂಜೆ ಮಂಗಳಾರತಿಯಲ್ಲಿ ಭಾಗಿಯಾಗಿರೋದು ಯತ್ನಾಳ್ ಕುಟುಂಬ ಸಮೇತರಾಗಿ ನೀವು ಗಮನಿಸ್ತಾ ಇದ್ದರೆ ಇವತ್ತು ಬಂದು ಪೂಜೆಯನ್ನು ಸಲ್ಲಿಸಿದ್ರು. ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂಡ ಉಪಸ್ಥಿತರಿದ್ದರು. ಸಿದ್ದೇಶ್ವರ ಸಂಸ್ಥೆಯಿಂದ ನಿರ್ಮಿಸಿರುವಂಥ ದಾಸೋಹ ನಿಲಯ ಉದ್ಘಾಟನೆ ಪೂಜೆ ಕಾರ್ಯದಲ್ಲಿ ಸದ್ಯಕ್ಕೆ ಯತ್ನಾಳ್ ಅವರು ಭಾಗವಹಿಸಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಆಗಿರ್ಬೋದು, ಆದರೆ ನನ್ನ ಕ್ರಿಯೆಯಲ್ಲಿ ನಾನು ಸದಾ ಆ್ಯಕ್ಟಿವ್ ಆಗಿರ್ತೀನಿ. ಇವತ್ತಿನಿಂದ ಆರಂಭ, ಯುಗಾದಿಂದಲೇ ಆರಂಭ ನನ್ನ ಹೊಸ ಹಾದಿ ಅಂತ ಹೇಳಿದ್ದಾರೆ. ಜೊತೆಗೆ ನಾನು ಯಾರನ್ನೂ ಕೂಡ ಹೈಕಮಾಂಡ್ ನಾಯಕರನ್ನ ಕೇಳೋದಿಲ್ಲ, ನನ್ನ ವಾಪಸ್ ಕರ್ಕೊಳ್ಳಿ ಅಂತ ಮನವಿ ಎಲ್ಲ ಮಾಡಲ್ಲ. ಅವರೇ ರೆಸ್ಪೆಕ್ಟ್ಫುಲಿ ಗೌರವಯುತವಾಗಿ ನನ್ನನ್ನು ಕರೆಸ್ಕೊಳ್ಳುವಂಥ ದಿನ ಬರುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳಿದ್ದಾರೆ. ಉದ್ಘಾಟನೆ ಪೂಜೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಯತ್ನಾಳ್. ಸಿದ್ದೇಶ್ವರ ದೇಗುಲ ವಿಜಯಪುರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ವಿಜಯಪುರ ಸಿದ್ದೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಯತ್ನಾಳ್. ज्येष्ठराजं ब्रह्मणां ब्रह्मणस्पदानश्वन्मन्नोदरस्येदसादनं ज्येष्ठराजं ब्रह्मणां ब्रह्मणस्पदानश्वन्मन्नोदरस्येदसादनं स्वाहा ॐ गणानां गणपतये भवामहे कविं कवीनामुदरस्येदसादनं अस्मदग्निमध्ये ॐ भूः ॐ भुवः ॐ सुवः ॐ भूर्भुवस्सुवः गणपतिं आवाहयामि इत्यग्निं प्रतिष्ठाप्य अज्ञानेन पात्रयोः अक्षतोदकमासच्च सदक्षिणताम्बूलं धत्वा रोक्षिता काष्ठाधानेन धमन्याग्निमित्वा